ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಮುಂದಿನ ಚುನಾವಣೆಯಲ್ಲಿ ಯತ್ನಾಳ ಸೋಲದಿದ್ದರೆ ಪೀಠ ತ್ಯಾಗ ಶಿವಾನಂದ ಶ್ರೀ ಶಪಥ. ಬಸವರಾಜ ಅಲ್ಲ ನೀನು ಬೆಂಕಿ ಹಚ್ಚುವ ಬಸವರಾಜ. ಲಿಂಗಾಯತ್ ಸ್ವಾಮೀಜಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ಸಿಡಿದೆದ್ದ ಲಿಂಗಾಯತ ಸಮಾಜ ಕ್ಷಮೆಗೆ ಪಟ್ಟು. ಬಸವಣ್ಣನವರ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆಗೆ ಬೀದರ್ ಜಿಲ್ಲೆಯ ಹುಲ್ಸೂರು ಮಠದ ಶಿವಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಯತ್ನಾಳ್ ಅವರು ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಇಡೀ ಲಿಂಗಾಯತ ಸಮುದಾಯ ನಿಮ್ಮ ವಿರುದ್ಧ ಹೋರಾಟ ಮಾಡುತ್ತೆ ಎಂದು ಎಚ್ಚರಿಕೆ ನೀಡಿದ್ದರು. ನಿನ್ನ ಮಾತನ್ನ ನೀನು ವಾಪಸ್ ಪಡೆಯದಿದ್ದರೆ ಮುಂದಿನ ಚುನಾವಣೆಯಲ್ಲಿ ನೀನು ಸೋಲ್ತೀಯ. ಮುಂದಿನ ಚುನಾವಣೆಯಲ್ಲಿ ಯತ್ನಾಳ್ ಸೋಲದೆ ಇದ್ರೆ ನಾನು ಪೀಠವನ್ನ ತ್ಯಾಗ ಮಾಡುತ್ತೇನೆ ಎಂದು ಶಪಥ ಮಾಡಿದ್ದಾರೆ. ಏನು ಬಿಜಾಪುರದಲ್ಲಿರ್ತಕ್ಕಂಥ MLA ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ, ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ, ಏನು ಅಂಜಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ. ಇವತ್ತು ಅವನಿಗೇನಾದ್ರೂ ನಾಚಿಕೆ ಮರ್ಯಾದೆ ಇದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು. ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರ್ದು. ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಗೆಯನ್ನು ಎನ್ಕಿದ ಬಿಗಿಯಾಗಿ ಹಿಡಿದು ಮಾತಾಡಬೇಕು. ಇವತ್ತು ಏನೋ ಅವತ್ತು MLA ಇದ್ದಿರ್ಬೋದು, ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು, ಏನಾದ್ರೂ ಇದ್ದಿರ್ಬೋದು. ನಿನ್ನ ಶ್ರೀಮಂತಿಕೆ ನಿನ್ನ ಏನು MLA ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರ ಆಗ್ತದೆ. ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಉಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಯತ್ನಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ನೀನು ಒಬ್ಬ ಲಿಂಗಾಯತ ಆದ ಮೇಲೆ, ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು, ಹೆಸರೇನು ಇಟ್ಕೊಂಡು ಬಸವರಾಜ ಅಲ್ಲ, ನೀನು ಬೆಂಕಿ ಹಚ್ಚತಕ್ಕಂಥ ಬಸವರಾಜ. ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದ್ದಾರೆ. ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ. ಇವತ್ತು ಈಗಾಗಲೇ ಅಂತ ಕೇಳಿದ, ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ, ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ, ಬೀಳತ್ರ ಹೋಗಿಲ್ಲ, ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ. ನಾವೆಲ್ಲ ಲಿಂಗಾಯತರಿಗೆ ಕೂಡ್ಕೊಂಡು ಎಲ್ಲರಿಗೂ ಕೂಡ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ನೀನು ಎಷ್ಟೇ ಶ್ರೀಮಂತ ಇದ್ದಿರ್ಬೋದು, ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ, ಎಲ್ಲದರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ. ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ, ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ. ಇವು ಒಬ್ಬನೇ ಏನು ತೀಸ್ ಮಾರ್ಕ್ ಅಂತ ತಿಳ್ಕೊಂಡ ಏನು ದೊಡ್ಡ ನೀನು ಏನು ಮಿನಿಸ್ಟರ್ MLA ಇದ್ರೆ ನೀನು ದೊಡ್ಡವನ ತಿಳ್ಕೊಂಡು ಬರೋದು. ಇವತ್ತು ಏನು ದೊಡ್ಡ ನೀನು ಏನು ಮಿನಿಸ್ಟರ್ MLA ಇದ್ರೆ ನೀನು ದೊಡ್ಡವನ ತಿಳ್ಕೊಂಡು ಬರೋದು. ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಓಟಾಗಿ ಹಾರಿಸ್ತಿರ್ತಾರೆ. ನೀನು ಯಾರು ಕೇಳಿದ್ರೆ ಯಾರು ನೀನು ಒಬ್ಬನೇ MLA ಆಗಂಗಿಲ್ಲ. ನಿಮ್ಗೆಲ್ಲರೂ ಏನ್ ಮಾಡ್ತಾರೆ, ಶರಣು ಸಲಗರ್ ಇರಲಿ, ನಮ್ಮ ಶೈಲೇಂದ್ರ ಇರಲಿ, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಓಟಾಗಿ ಯಾರಿಗೆ ಹಾರಿಸ್ತಿರ್ತಾರೆ. ಇವತ್ತು ಜನಗಳಿಗೆ ಗೌರವ ಕೊಡಂಗಿಲ್ಲ ಅಂದ್ರೆ ಎಂತ MLA ನಾನೇ ಬಸವಣ್ಣಿದ್ದೆ ಅಂತ ನಾಲಾಕಿ ಹೇಳ್ತಿದ್ದಾನೆ ನಾವು. ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ, ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ಲತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ. ಈ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಬಸವಣ್ಣ ಇದ್ರೆ 12ನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರು ಬಸವಣ್ಣ ಆಗಂಗಿಲ್ಲ. ಸುಮ್ಮನೆ ನೀವು ಬರ್ಕೋಬಹುದು ಅಭಿನವ ಬಸವಣ್ಣ, ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು, ಇದೆಲ್ಲ ಸುಳ್ಳಾಗ್ತದೆ. ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನೀನು ತೀವ್ರವಾಗಿ ಏನು ಕೇಳಿದಾಗ ನೀನು ಮಾತಾಡೋ ಖಂಡಿಸ್ತಿದ್ದೇವೆ, ಅದನ್ನು ವಾಪಸ್ ತಕೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀ ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದಿಂದ ತ್ಯಾಗ ಮಾಡ್ತಾನೆ ಇವತ್ತು. ಯಾಕಂದ್ರೆ ಜನ ಏನ್ ಮಾಡ್ತಾರಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು. ಅದಕ್ಕಾಗಿ MLAಗಳಾದವರು, ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು. ಸಿಕ್ಕಾಪಟ್ಟಿ ಮಾತಾಡಿದ್ರೆ ಏನಾಗ್ತದೆ, ಸಮಾಜದಲ್ಲಿ ಹೊಲಸಾಗಿಬಿಡ್ತದೆ. ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡಿತಕ್ಕಂಥ ಕೆಲಸಗಳನ್ನು ಇವತ್ತು